ಮೊದಲನೇ ಪ್ರಶ್ನೆ, ಯಾವ ಜಂತು ಕಿರುಚಿದರೂ ಶಬ್ದ ಬರುವುದಿಲ್ಲ? ಎ ಒಂಟೆ, ಬಿ ಎಮ್ಮೆ, ಸಿ ಆಕಳು, ಡಿ ಜಿರಾಫೆ. ಉತ್ತರ ಡಿ ಜಿರಾಫೆ. ಎರಡನೇ ಪ್ರಶ್ನೆ, ಸಮುದ್ರದಲ್ಲಿ ಬರುವಂತ ಭೂಕಂಪವನ್ನು ಏನೆಂದು ಕರೆಯುತ್ತಾರೆ? ಎ ತುಫಾನ್, ಬಿ ನೆರೆ, ಸಿ ಸೈಕ್ಲೋನ್, ಡಿ ಸುನಾಮಿ. ಉತ್ತರ ಡಿ ಸುನಾಮಿ. ಮೂರನೇ ಪ್ರಶ್ನೆ, ಹಾಲಿನಿಂದ ನೀರನ್ನು ಬೇರೆ ಮಾಡುವ ಪಕ್ಷಿ ಯಾವುದು? ಎ ಬಾತುಕೋಳಿ, ಬಿ ಹಂಸ, ಸಿ ನವಿಲು, ಡಿ ಪಾರಿವಾಳ. ಉತ್ತರ ಬಿ ಹಂಸ. ನಾಲ್ಕನೆಯ ಪ್ರಶ್ನೆ, ಬೇಯಿಸಿದ ಕೋಳಿಯನ್ನು ತಿನ್ನುವುದರಿಂದ ಯಾವ ರೋಗವು ವಾಸಿಯಾಗುತ್ತದೆ? ಎ ಚರ್ಮದ ದದ್ದು, ಬಿ ಮೂತ್ರಪಿಂಡದ ಕಲ್ಲು, ಸಿ ಶುಗರ್, ಡಿ ಹೃದಯಘಾತ. ಉತ್ತರ ಡಿ ಹೃದಯಘಾತ. ಚಿಕನ್ ವಿಟಮಿನ್ B6 ನಿಂದ ಸಮೃದ್ಧವಾಗಿರುವುದರಿಂದ ಹೃದಯಘಾತವನ್ನು ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ವಿಟಮಿನ್ B6 ಹೃದಯಘಾತದ ಅಪಾಯವನ್ನು ಹೆಚ್ಚಿಸುವ ಪ್ರಮುಖ ಅಂಶಗಳಲ್ಲಿ ಒಂದಾದ ಒಮೆಸಿನ್ ಮಟ್ಟವನ್ನು ಕಡಿಮೆ ಮಾಡುವ ಮೂಲಕ ಸಹಾಯ ಮಾಡುತ್ತದೆ. ಐದನೇ ಪ್ರಶ್ನೆ, ಪ್ರೀತಿ ಪ್ರೇಮದೊಂದಿಗೆ ಅತಿ ಹತ್ತಿರದ ಸಂಬಂಧ ಹೊಂದಿರುವ ಬಣ್ಣ ಯಾವುದು? ಎ ಬಿಳಿ, ಬಿ ಕೆಂಪು, ಸಿ ಕಪ್ಪು, ಡಿ ಅರಶಿಣ. ಉತ್ತರ ಬಿ ಕೆಂಪು. ಆರನೆಯ ಪ್ರಶ್ನೆ, ಅತಿಯಾಗಿ ಆಲೋಚನೆ ಮಾಡುವವರಲ್ಲಿ ಅತಿ ಶೀಘ್ರವಾಗಿ ಬರುವ ವ್ಯಾಧಿ ಯಾವುದು? ಎ ಮರಗುಳಿತನ, ಬಿ ಕ್ಯಾನ್ಸರ್, ಸಿ ಪಕ್ಷವಾತ, ಡಿ ನಿದ್ರಾಹೀನತೆ. ಉತ್ತರ ಎ ಮರಗುಳಿತನ. ಏಳನೆಯ ಪ್ರಶ್ನೆ, ಬಿಸಿ ನೀರು ಸ್ನಾನ ಮಾಡುವವರಿಗೆ ಯಾವ ರೋಗ ಬರುವುದಿಲ್ಲ? ಎ ಹೃದಯಘಾತ, ಬಿ ಪಕ್ಷವಾತ, ಸಿ ನಿದ್ರಾಹೀನತೆ, ಡಿ ಅಸ್ತಮಾ. ಉತ್ತರ ಬಿ ಪಕ್ಷವಾತ. ಎಂಟನೆಯ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಕೇಕ್ ಅನ್ನು ಯಾವ ದೇಶದಲ್ಲಿ ತಯಾರಿಸಲಾಯಿತು? ಎ ನ್ಯೂಜಿಲೆಂಡ್, ಬಿ ಜರ್ಮನಿ, ಸಿ ಭಾರತ, ಡಿ ರಷ್ಯಾ. ಉತ್ತರ ಎ ನ್ಯೂಜಿಲೆಂಡ್. ಒಂಬತ್ತನೆಯ ಪ್ರಶ್ನೆ, ಟೇಬಲ್ ಟೆನ್ನಿಸ್ ಅನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಎ ಭಾರತ, ಬಿ ಇಂಗ್ಲೆಂಡ್, ಸಿ ರಷ್ಯಾ, ಡಿ ಚೀನಾ. ಉತ್ತರ ಬಿ ಇಂಗ್ಲೆಂಡ್. ಹತ್ತನೆಯ ಪ್ರಶ್ನೆ, ಎಲೆಗಳ ತರಕಾರಿಗಳಲ್ಲಿ ಯಾವ ವಿಟಮಿನ್ ಇರುತ್ತದೆ? ಎ ವಿಟಮಿನ್ ಸಿ, ಬಿ ವಿಟಮಿನ್ ಎ, ಸಿ ವಿಟಮಿನ್ ಇ, ಡಿ ವಿಟಮಿನ್ ಡಿ. ಉತ್ತರ ಬಿ ವಿಟಮಿನ್ ಎ. ಹನ್ನೊಂದನೆಯ ಪ್ರಶ್ನೆ, ಒಲಿಂಪಿಕ್ಸ್ನಲ್ಲಿ ಇಲ್ಲದೆ ಇರುವಂತ ಕ್ರೀಡೆ ಯಾವುದು? ಎ ಸ್ವಿಮ್ಮಿಂಗ್, ಬಿ ಕ್ರಿಕೆಟ್, ಸಿ ವಾಲಿಬಾಲ್, ಡಿ ಸೈಕ್ಲಿಂಗ್. ಉತ್ತರ ಬಿ ಕ್ರಿಕೆಟ್. ಹನ್ನೆರಡನೆಯ ಪ್ರಶ್ನೆ, ಹಣ್ಣುಗಳನ್ನು ಬೆಳೆಯಲು ಯಾವ ಅನಿಲವನ್ನು ಬಳಸಲಾಗುತ್ತದೆ? ಎ ಹೈಡ್ರೋಜನ್, ಬಿ ಇಥಿಲಿನ್, ಬಿ ಓಜೋನ್, ಡಿ ಕಾರ್ಬನ್. ಉತ್ತರ ಬಿ ಎಥಿಲಿನ್. ಹದಿಮೂರನೆಯ ಪ್ರಶ್ನೆ, ಯಾವ ಬೆಳೆಯನ್ನು ಒಂಟಿ ಬೆಳೆ ಎಂದು ಕರೆಯಲಾಗುತ್ತದೆ? ಎ ರಾಗಿ, ಬಿ ಜೋಳ, ಸಿ ಅಕ್ಕಿ, ಡಿ ಮೆಕ್ಕೆಜೋಳ. ಉತ್ತರ ಬಿ ಜೋಳ. ಹದಿನಾಲ್ಕನೇ ಪ್ರಶ್ನೆ, ಕೂಲ್ ಡ್ರಿಂಕ್ಸ್ ಕುಡಿಯುವವರಲ್ಲಿ ಯಾವ ಅವಯವ ಬಹುಬೇಗ ಫೇಲ್ ಆಗುತ್ತದೆ? ಎ ಕಿಡ್ನಿ, ಬಿ ಯಕೃತ್, ಸಿ ಹೃದಯ, ಡಿ ಶ್ವಾಸಕೋಶ. ಉತ್ತರ ಎ ಕಿಡ್ನಿ. 15ನೇ ಪ್ರಶ್ನೆ, ಶರೀರದಲ್ಲಿ ಉಷ್ಣವನ್ನು ಕಡಿಮೆ ಮಾಡುವ ಹಣ್ಣು ಯಾವುದು? ಎ ಚಿಕ್ಕು, ಬಿ ಬಾಳೆಹಣ್ಣು, ಸಿ ಮಾವಿನ ಹಣ್ಣು, ಡಿ ಕಲ್ಲಂಗಡಿ. ಉತ್ತರ ಡಿ ಕಲ್ಲಂಗಡಿ.
16ನೇ ಪ್ರಶ್ನೆ, ಬಾಳೆಹಣ್ಣಿನೊಂದಿಗೆ ಯಾವ ಹಣ್ಣನ್ನು ಬೆರೆಸಿ ತಿನ್ನುವುದರಿಂದ ತೀವ್ರವಾದ ತಲೆನೋವು ಬರುತ್ತದೆ? ಎ ಚಿಕ್ಕು, ಬಿ ಸೀತಾಫಲ, ಡಿ ದ್ರಾಕ್ಷಿ, ಡಿ ಪಪ್ಪಾಯಿ. ಉತ್ತರ ಡಿ ಪಪ್ಪಾಯಿ. 17ನೇ ಪ್ರಶ್ನೆ, ಮೂತ್ರ ಯಾವ ಬಣ್ಣದಲ್ಲಿದ್ದರೆ ಮನುಷ್ಯ ಸಂಪೂರ್ಣವಾಗಿ ಆರೋಗ್ಯವಂತನಾಗಿ ಇದ್ದಂತೆ? ಎ ತಿಳಿ ಅರಿಶಿಣ, ಬಿ ಕೇಸರಿ, ಸಿ ಗುಲಾಬಿ, ಡಿ ಕೆಂಪು. ಉತ್ತರ ಎ ತಿಳಿ ಅರಿಶಿಣ. ಮನುಷ್ಯನ ಮೂತ್ರವು ತಿಳಿ ಅರಿಶಿಣ ಬಣ್ಣದಲ್ಲಿದ್ದಾಗ ಮನುಷ್ಯ ಸಂಪೂರ್ಣವಾಗಿ ಆರೋಗ್ಯವಂತನಾಗಿದ್ದಂತೆ ಸೂಚಿಸುತ್ತದೆ. 18ನೇ ಪ್ರಶ್ನೆ, ಮಹಿಳೆಯರು ಉಡುವ ಸೀರೆಯ ಉದ್ದ ಎಷ್ಟು? ಎ 4 ಮೀಟರ್, ಬಿ 5.5 ಮೀಟರ್, ಸಿ 5 ಮೀಟರ್, ಡಿ 11 ಮೀಟರ್. ಉತ್ತರ ಬಿ 5.5 ಮೀಟರ್. 19ನೇ ಪ್ರಶ್ನೆ, ಎರೆಹುಳುವಿಗೆ ಎಷ್ಟು ಕಣ್ಣುಗಳು ಇರುತ್ತವೆ? ಎ 2, ಬಿ 1, ಸಿ 6, ಡಿ ಕಣ್ಣು ಇರುವುದಿಲ್ಲ. ಉತ್ತರ ಡಿ ಕಣ್ಣು ಇರುವುದಿಲ್ಲ. 20ನೇ ಪ್ರಶ್ನೆ, ಬಿಸಿ ನೀರು ಕುಡಿಯುವ ಅಭ್ಯಾಸ ಇರುವ ಜನರಲ್ಲಿ ಬಾರದೇ ಇರುವ ವ್ಯಾಧಿ ಯಾವುದು? ಎ ಹೃದಯಾಘಾತ, ಬಿ ಪಕ್ಷವಾತ, ಸಿ ಅಸ್ತಮಾ, ಡಿ ಮರೆಗುಳಿತನ. ಉತ್ತರ ಎ ಹೃದಯಾಘಾತ. ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನೀರು ಹೆಚ್ಚಾಗಿ ಕುಡಿಯುವುದು ಅತ್ಯಗತ್ಯವಾಗಿದೆ. ಆದರೆ ಪ್ರತಿ ದಿನ ಬಿಸಿ ನೀರು ಕುಡಿಯುವುದರಿಂದ ಹೃದಯಾಘಾತಗಳು ಬರುವುದಿಲ್ಲ.